ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ಣ ಕನ್ನಡ ಬ್ಲಾಗ್ಸ್. ಸೊ ನಾನು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂತ ನೀವೇ ನೋಡಿ. ಇಷ್ಟೆಲ್ಲ ಗಿಫ್ಟ್ಸ್ ಯಾರಿಗೆ ಅಂತ ನೀವೇ ನೋಡಿ. ಫೋನ್ ಮಾಡಿದವ್ರಿಗೆ ನಮ್ಮ ಕಾವಿನ ಕರ್ದೆ ಬಾರೆ ಅಂದೆ ಗೈಸ್, ನಮ್ಮ ಸರ್ದು ರಿಟೈರ್ಮೆಂಟ್ ಫಂಕ್ಷನ್ಗೆ ಬಂದಿದ್ದೀವಿ ನಾವು ಫ್ರೆಂಡ್ಸ್ಗಳೆಲ್ಲ. ಏನಂತ ಆಫ್ಟರ್ ತುಂಬ ಲಾಂಗ್ ಟೈಮ್ ಖುಷಿ ಆಗ್ತಾ ಇದೆ. ನಾವೆಲ್ಲ ಮೀಟ್ ಆಗಿರೋದು, ಆದರೆ ಜನನೇ ಇಲ್ಲ. ಜನ ಸಾಗರ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಜನನೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಫ್ರೆಂಡ್ಸ್ಗಳೇ ಬಂದಿಲ್ಲ. ಬರ್ತಾರೆ 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 ಕಾಯ್ತಾ ಇರ್ಬೇಕಷ್ಟೇ. ಇನ್ನೇನು ಸಮಾಚಾರ ಶ್ವೇತಾ? ಏನಿಲ್ಲಮ್ಮ, ನನ್ನ ತೋರಿಸ್ಬೇಡಮ್ಮ. ನಾನು ಯಾರು ತೋರಿಸ್ಬೇಡ ಅಂತಾರೆ ಅವ್ರನ್ನೇ ನಾನು ಜಾಸ್ತಿ ಬಿಡೋದು. ಅಲ್ಲ ತೋರಿಸು, ನನಗೆ ಗೊತ್ತಾಗ್ದಂಗೆ ತೋರಿಸು. ನನ್ನ ಮುಂದೆ ಕ್ಯಾಂಡಿಡ್ ಮಾಡು. ಅವಳು ಏನಾದರೂ ಮಾಡ್ತಿರ್ತಾರಲ್ಲ ಅವಾಗ ಕ್ಯಾಂಡಿಡ್ ಮಾಡು. ನಾವಿವತ್ತು ನಮ್ಮ ಸ್ಕೂಲಿಗೆ ಬಂದಿಲ್ಲ ಗೈಸ್. ಸರ್ ನಮ್ಮ ಸ್ಕೂಲಿಗೆ ನಮ್ಮ ಸ್ಕೂಲಲ್ಲ ಇದು, ನಮ್ಮ ಸ್ಕೂಲಲ್ಲ, ಇದು ಸಂಡೆಗಪ್ಪ. ಇಟ್ಬಿಟ್ಟು ಮಾತಾಡಂದ್ರೆ ನಮ್ಗೆ ಆಗೋದಿಲ್ಲ. ಇದೆಲ್ಲ ಕಟ್ ಮಾಡ್ಬಿಡ್ಬೋದು. ಯಾವುದು ಇತ್ತು, ಇತ್ತು. ಅನ್ಫಾರ್ಚುನೇಟ್ಲಿ ನಮ್ಮ ಸ್ಕೂಲಿಗೆ ಬರೋಕ್ಕಾಗಿಲ್ಲ. ನಾವು ಸರ್ ಬೇರೆ ಸ್ಕೂಲಿಗೆ ನಮ್ಮನ್ನ ಕಿತ್ನಳ್ಳಿ ಸ್ಕೂಲ್ಗೆ ಕರಿಬೋದಿತ್ತು ಆ ಸರ್. ನಾವೆಲ್ಲ ಕಿತ್ನಳ್ಳಿ ಸ್ಕೂಲ್ ಹುಡುಗರು, ಸ್ಕೂಲ್ನಾದ್ರೂ ನೋಡ್ಬೇಕು. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ನನ್ನ ಮಗ ದೊಡ್ಡವನಾಗಿ ಅಂತ ಕಾಯ್ತಾ ಇದ್ದೀನಿ. ಗಾಡಿ ಓಡಿಸ್ಕೊಂಬರ್ತಾಳೆ. ಇಲ್ಲ, ವ್ಲಾಗ್ ಮಾಡ್ತೀನಿ. ಬ್ಲಾಗಾ? ನೆಕ್ಸ್ಟ್ ಬ್ಲಾಗರ್, ಅಪ್ಕಮಿಂಗ್ ಬ್ಲಾಗರ್ ಗೈಸ್ ನಾನೇ. ಕನ್ನಡಕ್ಕೆ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತಾ? ವಿಡಿಯೋಗಳು ಹಾಕಿದ್ದೀನಿ. ಹೌದಾ? ಇಲ್ಲೇ ಪ್ರಮೋಷನ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟ್ ಮಾಡಬೇಡ, ಅದನ್ನ ಕಟ್ ಮಾಡಂಗೆ. ನಿನ್ನೆ ನಂಗೆ ಯಾರೋ ಹೇಳಿದ್ರು ಕುಸುಮಕ್ಕ ಚೆನ್ನಾಗಾಗ್ಬಿಟ್ಟೈತೆ ಗುಂಡಿಗೆ ಅಂತ. ಡುಮ್ಮಗಾಗ್ಬಿಟ್ಟಿದ್ದೀನಿ. ದಿನ ಎಕ್ಸರ್ಸೈಸ್ ಅನ್ನಿಸ್ತಿಲ್ವಾ ನಿನಗೆ? ಡುಮ್ಮುಕಾಗೋಳೆ ಎಲ್ಲ ಚೆನ್ನಾಗೋಳೆ ಅಂತ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ ದಿನ. ಚೆನ್ನಾಗೋಳೆ, ದಪ್ಪ ಆಗೋಳೆ. ಹೊಟ್ಟೆ ಎಲ್ಲ ಬಂದ್ಬಿಟ್ಟೈತೆ. ಹೊಟ್ಟೆ ಎಲ್ಲರಿಗೂ ಬರ್ತೈತೆ ತಾಯಿ, ಆದ್ರೂ ಕರಗಿಸ್ಬೇಕು. ಫೀಲ್ ಆಗ್ಬಿಟ್ಟೈತೆ. ಫೀಲಿಂಗ್ ಅಲ್ಲೇ ಜಾಸ್ತಿ ಐತಿ. ಬಂದ್ರೆ ಫೋಟೋಸ್ ತಗೊಳ್ಳೋಣ. ಅಲ್ಲೊಬ್ಳು ಬರ್ತಾಳೆ ನೋಡಿ. 12 seconds later. ಸಾರಿ, ಅವ್ರ ಅಕ್ಕ ಅವರು ಬ್ಲಾಕ್ ಬ್ಲಾಗ್ ಮಾಡ್ತಾಳೆ, ನಂಗೆ ಗೊತ್ತಿಲ್ಲ. ನೋಡಿ ಕ್ಯಾಂಡಿಡ್ ವಿಡಿಯೋ ಮಾಡ್ಬೇಕಂತ ಅದಕ್ಕೆ ಮಾಡ್ತಾ ಇದ್ದೀವಿ. ಇವರು ನಮಗೆ ಹಿಂದಿ ತಗೋತಾ ಇದ್ರು, ಶ್ರೀದೇವಿ ಮೇಡಮ್ ಅಂತ. ನಾವಿವತ್ತು ಬಂದಿರೋದು ಫಂಕ್ಷನು ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಶರ್ಟ್ ಹಾಕಿದ್ರಲ್ಲ ಸರ್, ಫಂಕ್ಷನ್ಗೆ, ರಿಟೈರ್ಮೆಂಟ್ ಫಂಕ್ಷನ್. ಬಂದಿಲ್ಲ ಆಯ್ತಾ? ಪ್ರತಿಯೊಬ್ಬರು ಹೌದೌದು, ತಂದಿದ್ದು ಮರ್ಯಾದಿನೇನೆ. ಕೊಟ್ಟಿದ್ದೀನಿ ಹೇಳಿ. ಈ ಬ್ಲಾಗಲ್ಲಿ ಯಾರೇ ಹುಡುಗಿ ನೋಡ್ತಾಳೆ ಅನ್ಕೋಲ್ವಾ? ಅವ್ರು ಬ್ಲಾಗ್ ಮಾಡ್ತಾಳೆ. ನಾವು ನಮ್ಮ ಸರ್ ಹೆಸರು ಕೃಷ್ಣಮೂರ್ತಿ ಹೆಗಡೆ ಅಂತ. ನಾವೆಲ್ಲ ಹೆಗಡೆ ಸರ್ ಅಂತಲೇ ಕರೆಯೋದು. ಇವರು ನಮಗೆ ಪ್ರೈಮರಿ ಸ್ಕೂಲ್ ಟೀಚರ್. ನಾವು ಚಿಕ್ಕ ವಯಸ್ಸಿಂದ ನೋಡಿರೋರು. ಇಲ್ಲಿವರೆಗೂ ನಮ್ಮನ್ನ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ಮಗಳೇ ಅಂತ ಕರೀತಾರೆ. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಸ್ವಾಗತ ಕೋರಲಿದ್ದಾರೆ ಎಲ್ಲರಿಗೂ ನಮಸ್ತೆ. ಈ ದಿನ ಹಂಗೆ ನೋಡಿ ಗೈಸ್, ಚಾಟ್ ಜಿಪಿಟಿಲಿ ಹಾಕಿ ಭಾಷಣ ಮಾಡೋದು ಹೆಂಗೆ ಅಂತ ಇವರಿಬ್ರು ಸರ್ಚ್ ಮಾಡಿ ನೋಡ್ಕೊಂಡವ್ರು ಪ್ರಿಪೇರ್ ಆಗ್ತವ್ರೆ. ಭಾಷಣ ಕರೆದು ಬಿಡ್ತಾರೆ ಅಂದ್ಬಿಟ್ಟು ಏನು ಸಿನ್ಸಿಯರಾಗಿ ನೋಡ್ಕೊತವ್ರು ನೋಡಿ ಚಾಟ್ ಜಿಪಿಟಿಗೆ ಹಾಕಿ. ಅವ್ರಿಗೆ ನಾವು ವೀಡಿಯೋ ಮಾಡ್ತಾ ಇರೋದು ಗೊತ್ತಾಗ್ತಾಯಿಲ್ಲ, ನಾವು ಚಾಟ್ ಜಿಪಿಟಿಲಿ ಹಾಕಿ ಓದ್ತಾ ಇರೋದನ್ನ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ ರತ್ನಮ್ಮರವರು ಅವರ ರುಚಿಕಟ್ಟಾದ ಅಡುಗೆ ತಿನ್ನಕ್ಕೆ ಒಬ್ರು ಪ್ರಿಪೇರ್ ಆಯ್ತು, ಇವಾಗ ನೆಕ್ಸ್ಟ್ ಇನ್ನೊಬ್ರು ಪ್ರಿಪೇರ್ ಆಯ್ತವ್ರೆ. ಅಂದ್ರೆ ಈಗಲೂ ಒಳ್ಳೆ ವ್ಯಕ್ತಿತ್ವ ಇದ್ರೆ, ಒಬ್ಬ ಒಳ್ಳೆ ಮನುಷ್ಯ ಇದ್ರೆ, ಆ ರಜೆ ಇರ್ಲಿ ಏನೇ ಇರ್ಲಿ ಬರ್ತಾರೆ ಅನ್ನೋದಕ್ಕೆ ಇವತ್ತು ನಮ್ಮ ಹೆಗಡೆ ಸರ್ ಅವರ ಒಂದು ದೀರ್ಘ ತಮ್ಮ ಸೇವಾ ಅವಧಿಯಲ್ಲಿ ಅವರೆಲ್ಲೂ ಕೂಡ ಎಡವಿದ್ದಿಲ್ಲ.
ಕೆಲವರು SRಗಳು ನೋಡ್ಬಿಟ್ರೆ ಎಲ್ಲ ರೆಡ್ಡಿಗೆ ಕಾಣಿಸ್ತದೆ. ಆದ್ರೆ ನಮ್ಮ ಹೆಗ್ಡೆ ಸರ್ ಅವ್ರ SR ನೋಡಿದಾಗ ನನ್ನ ಹಳೆಯ ವಿದ್ಯಾರ್ಥಿಗಳು ಬಂದಿದ್ದೀನಿ. ಈಗ ಇಲ್ಲಿ ಫೋಟೋ ಹಿಡಿತಾ ಇರುವಂಥವಳು ನನ್ನ ಹಳೆಯ ವಿದ್ಯಾರ್ಥಿನಿ. ಬಂದಿದೆ. ಅದರ ಜೊತೆಗೆ ಬೇರೆ ಪೋಷಕರು ಬಂದಿದ್ದೀರಿ, ಜೊತೆಗೆ ನಮ್ಮ ವಿಶೇಷ ಚೇತನ ಮಕ್ಕಳು ಬಂದಿದ್ದೀರಿ, SRK ಸೆಂಟರ್ ಅವರು ಬಂದಿದ್ದೀರಿ. ಸೊ ಎಲ್ರಿಗೂ ಒಂದು ಬೆಳಗಿನ ಒಂದು ವಂದನೆಗಳನ್ನು ಹೇಳ್ತಾ ಮಧ್ಯಾಹ್ನ ಆಗಿತ್ತು. ಬೆಳಿಗ್ಗೆ 11 ಗಂಟೆ ಅಂತ ನಾನು ಟೈಮ್ ಆಗಿರೋದು. 11 ಅಂದರೆ 12ಕ್ಕಾದರೂ ಅಟ್ಲೀಸ್ಟ್ ಎಲ್ಲರಿಗೂ ಇಟ್ಕೊಟ್ಟು 1 ಅವರ್ ಪ್ರೋಗ್ರಾಮ್ ಮಾಡೋಣ. ಮತ್ತೆ ಒಂದಕ್ಕೆ ಬಂದಾಗ ಮೊದಲು ನನ್ನನ್ನು ಸ್ವಾಗತಿಸಿದಂಥವರು ಆದಿಲಕ್ಷ್ಮಿ ಮೇಡಮ್. ನಮ್ಮ ಸರ್ ನೆನಪಾಗೋದೆ ನಮಗೆ ಸಿಂಪ್ಲಿಸಿಟಿ. ಆವಾಗ ನಮಗೆ ತಗೊಳ್ಳುವಾಗ ಸೈಕಲ್ ಬಿಡ್ತಾಯಿದ್ರು. ಇವಾಗ ಎಲ್ಲ ಇರ್ಬೋದು, ಬಟ್ ಆ ಸಿಂಪ್ಲಿಸಿಟಿ ಇಲ್ಲಿವರೆಗೂ ಕಾಪಾಡ್ಕೊಂಬಂದಿದ್ದಾರೆ. ಅವರ ರಿಟೈರ್ಮೆಂಟ್ ಲೈಫ್ ಹ್ಯಾಪಿಯಾಗಿರಲಿ, ಖುಷಿಯಾಗಿರಲಿ, ಆರೋಗ್ಯಕರವಾಗಿರಲಿ, ಚೆನ್ನಾಗಿರಲಿ. ಮಗ ಏನು ಮಾಡ್ತಾವನಂತೆ? ಫೋನೇ ಮಾಡಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಒಸಿ ಮಾತಾಡಿದ ಒಸಿ ನೆಕ್ಸ್ಟ್ ಭಾಷೆ ನಂಬರ್ 1 ತರಲೆ ಮಾತೇ ಆಡಲ್ಲ. ನಂಬರ್ 1 ತರಲೆ ಅಂದ್ರೆ ಇವಳೆ. ನಮ್ಮ ಗ್ರೂಪ್ಗೆ ಜಾಸ್ತಿ ಹೆವಿ ಟಾಕಿಂಗ್ ಅಲ್ಲದ್ರೆ ಶಿ ಹಾಕ್ಸ್ತಾಳೆ ಹಾಕ್ಸ್ತಾಳೆ. ನಕ್ಕು ತಲೆ ಬೇರೆ ನೋವು, ಹೊಟ್ಟೆ ನೋವು ಬರೋದ್ರ ಜೊತೆ ಸನ್ಮಾನ ಕಾರ್ಯಕ್ರಮ ಇದೆ, ಎಲ್ಲರೂ ಬನ್ನಿ. ಆಮೇಲೆ ಹಾಕಿ ಬಂತಿದೆ. ಯಾಕೆ ಯಾರು ಆಕಿಗೂ ಸೇರ್ ಆಯ್ತದ ನೋಡಿ. ಪರವಾಗಿಲ್ಲ, ಹಂಗೆಲ್ಲ ಇಡಬಾರ್ದು, ಗೊತ್ತಾಯ್ತಾ? ಏನ್ ತಂದ್ರೆ ತೊಂದರೆ ಇಲ್ಲ ಆಯ್ತಾ? ಎಲ್ರು ಮೂರು ತಿಂಗಳು ಬಿಡ್ತು, 7 ತಿಂಗಳು ಬಿಡ್ತವ್ರೆ ನಡೆದಂಗೆಲ್ಲ ಕೊಟ್ರ. ಇಲ್ಲ ಮಾತಾಡಿ ಒಳ್ಳೆ ಅಕ್ಕ ನಮ್ಮನ್ನೆಲ್ಲ 3 ತಿಂಗಳು ಬಿಡ್ತಾರೆ. ಶ್ರೇಯಸ್ ಪ್ರೋಗ್ರಾಮ್ ಮಾಡಿದ್ದೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಬಂದ್ರು ನೋಡಿ, ಇವಾಗ ಫೋಟೋ ತೆಗಿದ್ದಾರೆ. ಇಲ್ಲೋ ಕೊಡ್ಬೇಕು ತಾನೇ ಇರ್ತಾಗ. 9 ತಿಂಗಳಿಗೆ ಹಾಲು ಕುಡ್ಸೋದು ಬಿಡ್ಸವಳೆ ಇವಳು. ಎಂತವಳು ಇವಳು? ನಾನು ಬಿಡಿಸ್ಲಿಲ್ಲ, ಅವನೇ ಬಿಟ್ಟು ಪ್ರಾಮಿಸ್ ನೀಟಾಗಿ ಕೊಡ್ತಾಳೆ. ಹೊಟ್ಟೆ ಎಷ್ಟು ಹೋಗ್ಬಿಟ್ಟೈತೆ ಎಲ್ಲರಿಗೂ. ಹೊಟ್ಟೆ ಹೌದು, ಆ ಸ್ಮೆಲ್ಗೆ ಅವರು ಜಾಸ್ತಿ ಹಾಕೊಂಡು ಇನ್ನೊಂದು ಪ್ಲಾನ್ ಇತ್ತು. ಏನೇನು ಮಾಡ್ಸೋರೆ ಗೊತ್ತಿಲ್ಲ. ಇವಾಗ ನೆಕ್ಸ್ಟ್ ಐಟಮ್ಗಳು ಬರುತ್ತೆ, ಸಕ್ಕದಾಗಿರುತ್ತೆ ಅಂತ ಅನ್ಕೊಂಡಿದೀವಿ. ಸರಿಯಾಗಿ ಬ್ಯಾಟಿಂಗ್ ಮಾಡೋಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ. ಇಷ್ಟು ಜನ ಆಮೇಲೆ ನೋಡೋಣ. ನೆಕ್ಸ್ಟ್ ಊಟದ ಟೈಮಿಗೆ ಬರೋಣ. ಫೋಟೋ ತೆಗಿ. ಎಲೆ ಬರುತ್ತಲ್ಲ, ಎಲೆ ಬಂದಾಗ ವಿಡಿಯೋ ಮಾಡು. ಹಿಂಗೆ ಊಟ ಸಕ್ಕದಾಗಿ. ಅದರಲ್ಲೂ ಇದೊಂದು ಪಲ್ಯ ಖಾಲಿ ಆಗೋಯ್ತು. ಇದು
ಕೊಡೋಣವೇ? ಯಾರ್ದು? ನಿನ್ ಮಗಂದೆ. ಬಂದೈತ್ ಕಣೆ, ನಿಂಗ್ ನಮ್ಮ ರಿಯಲ್ ಫ್ರೆಂಡು. ಥ್ಯಾಂಕ್ ಯು ಚೀನಾ. ಬಾ ಒಂದಾಗ ಎಲ್ಲರಿಗೂ ಬ್ಯಾಂಡ್ ಬ್ಲಾಕ್ ಮಾಡೋಣ. ಯಾವ್ದೋ ಒಂದ್ ಗೇಮ್ ಟಿಶ್ಯೂ ಪೇಪರ್ ಇಟ್ಕೊಂಡು ಇದಾಡ್ತಾರಲ್ಲ. ನಾ ಮಾಡ್ತೀನಿ. ಅಲ್ಲ ಹೆಗ್ಡೆ ಮಾಸ್ಟರ್ಗೆ ಅವ್ರ ಹೆಂಡತಿಗೂ ಮಾಡಿಸ್ತಾ ಇರೋ ಗೇಮ್ನ. ಹೈಟ್ ಚೆನ್ನಾಗಿದೆ ಬಿಡೆ, ಮ್ಯಾಚ್ ಐತೈತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಮಾಡ್ತಾರೆ ಇವ್ರಿಬ್ರು. ಟ್ಯಾಗ್ ಮಾಡು. ನಿಮ್ಮನೆ ಬ್ಲಾಗರ್ ಅಲ್ಲ, ಕಳ್ಸು ಈ ವಿಡಿಯೋ ಕಳ್ಸು. ಪರ್ಸನಲ್ ಇವಳು ಹೈಟ್ ಇದ್ಲ ಅವಾಗ, ಯಾಕೆ ಇಷ್ಟದಾಗೋದೆ ಅಂತ ಅದು ಈಲ್ಡ್ ಬೇರೆ ಹಾಕೊಂಡ್ಬಂತವಳೆ. ಯಾರು ಹೀಟ್ ಹಾಕಿರೋದು? ಫ್ಲಾಟ್ ಹಾಕಿದ್ರು. ಇಲ್ಲ, ಹೈಟ್ ಇರ್ಲಿಲ್ಲ. ಹೈಟ್ ಇರ್ಲಿಲ್ಲ ಅವಳು. ಹೈಟ್ ಇರ್ಲಿಲ್ಲ. ದೊಡ್ಡಲಾಗತ್ತೆಲ್ಲ ನಮ್ ಕ್ಲಾಸ್ ಅಲ್ಲೆಲ್ಲ ಸೆವೆಂತ್ ಅಲ್ಲ, ಸಿಕ್ಸ್ತ್. ನಾವು ತೊಳ್ದಿದೀವಿ ಗೊತ್ತಾ ನಿಮ್ಗೆ? ಹೋಗ್ಬಿಟ್ಟೆ ಮುಖ್ಯಮಂತ್ರಿಯಾಗಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಿಡ್ಕಳೆಮ್ಮ. ಯಾರು ಹೇಳ್ತಾನೆ ಇಲ್ಲ. ಅವ್ರು ಯಾಕೆ ಹೋದ್ಲು ಮನೆಗೆ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ಚಾಕ್ಲೇಟ್ ತಗೊಂಡೆಲ್ಲ ಕೊಟ್ಟೇನೆ. ಚಾಕ್ಲೇಟ್ ಇವಾಗ ಕೊಡ್ಬೋದಿತ್ತ? ಅವಳು ಒಳ್ಳೆ ಹುಡುಗರು ತಂದವ್ರೆ ಕಟ್ಟಕ್ ಬ್ಯಾಂಡು. ಅವಳು ಚಾಕ್ಲೇಟ್ ಕೊಟ್ಲು. ನಾವು ಅಬ್ಬೆ ಪರಿಗಳ ತರ ಬಂದಿದ್ದೀವಿ. ಏನು ಐಟ್ ಸಾಕಾಯ್ತಾ ಇಲ್ಲ. ಐಟ್ ಸಾಕಾಯ್ತಿಲ್ವ? ಹೋಗ್ಲಿ ಬಿಡ, ಸಾಕು ಬಿಡು. ಛೋಟಾ ಬಡ ಎಲ್ಲ ತೋರಿಸ್ತಾಳೆ. ಬೇರೆ ಹಾಕೊಳ್ಳಿ. ವ್ಲಾಗಿಗೋಸ್ಕರ ಇನ್ನೊಂದಿನ ಚಾಕ್ಲೇಟ್ ಕೊಡ್ತಿರುವ ಸಿಂಧು. ವ್ಲಾಗಿಗೋಸ್ಕರ ಇನ್ನೊಂದು, ವಿಡಿಯೋಗೋಸ್ಕರ ಇನ್ನೊಂದಿನ ಚಾಕ್ಲೇಟ್. ಎಲ್ಲ ಚಾಕ್ಲೇಟ್ ಇಟ್ಕೊಂಡು ಫೋಟೋ ತಗೊಂಡ್ ನನಗೊಂದು ಕಟ್ರೆ ಕೊಡ್ತೀನಿ. ನಾನೇ ಕೇಳಿ ಬಾರಮ್ಮ, ಎಲ್ಲರೂ ಸೇರಿ ಕೊಡ್ತೀವಿ. ಪಾಪ ಈ ತರ ಇಷ್ಟ ಕೊಡಿ. ಅವಳು ಎಲ್ಲರೂ ತರ ಎಲ್ಲರೂ ಒಂದ್ ಕೈ ಇರಿ. ಕಾಸು ನಾನೇ ಕೊಟ್ಟಿದ್ದು. ನನ್ನ ಹತ್ರ ಒಂದು ಬ್ಯಾಂಡ್ ಅದೇ. ಗೀತಾ ಮ್ಯಾಮ್ ನೋಡಿ ಬಿಡೆ, ಅವ್ರಿಗೂ ಎಷ್ಟು ದಿನ ನಾವು ಎಲ್ಲ ಸೇರಿ ಎಲ್ಲ ಸೇರಿ ಕಟ್ಟದಂಗೆ. ಸ್ಮಾರ್ಟ್ ಫ್ರೆಂಡ್ ಯಾವ್ದೋ ಇದು ಒಂದ್ರ ಮೇಲೆ ಒಂದು ಇಕ್ಕೊಂಡಿದ್ವಲ್ಲ ಕಟ್ ತೆಗ್ದಿದ್ದು ಕಣೇಮ್ಮ. ಸ್ಮಾರ್ಟ್ ಫ್ರೆಂಡ್ ಅಂತ ನಾನು. ಸ್ಮಾರ್ಟ್ ಫ್ರೆಂಡ್. ಹೌದಾ? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. ಅವಳ ಕೈಯಲ್ಲಿ ಒಂದು 5 ತೀಸ್ಕೊಳ್ಳಿ. ಇದೆಲ್ಲ ಎಡಿಟ್ ಮಾಡಿವೆಲ್ಲ ಹಾಕ್ಬೇಡ. ಹಾಕ್ತೀನಿ. ನಿಮಗೆ ನೆನಪಿರ್ಬೇಕಾದ್ರೆ ಆಫ್ಟರ್ ಲಾಂಗ್ ಟೈಮ್ ಸಿಕ್ಕಿದೀವಿ. ನನ್ನ ಕೈ ಇಲ್ಲ. ಫೈವ್ ಸ್ಟಾರ್ ಹಾಕಿ ತೋರ್ಸೆ. 5 ಮೇಲೆ ಬರ್ಬೇಕು. 5 ಮೇಲೆ ಬರ್ಬೇಕು. ಹ್ಯಾಪಿ ಫ್ರೆಂಡ್ಶಿಪ್ ನೈಟ್ ಮ್ಯಾಚ್ ಆಗೋದು. ಹ್ಯಾಪಿ ಫ್ರೆಂಡ್ಶಿಪ್ ಜಾಸ್ತಿ 8 ಎಗ್ರು ಬಿಡಕ. ಇಲ್ಲ ನಿಂಗೆ 8 ಹೊಡ್ಕೊಂಡ್ಬತ್ತೀಯಾ? ಬಿಡೆ, ನೀನು ಸ್ವಾರ್ಥಿ ಫ್ರೆಂಡು. ನೀನು ಹೈಟ್ ಇದೆಯಾ ಅಂತ ನಿನ್ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಿದ್ದು ಅಂತ ಈಗ ಹೊರಟಾಗ ಸಿಂಧು ಎಲ್ಲ ಮಾತಾಡಿ ಮುಗಿಸಿ ರೋಲೋಡಿ ಹೊಡಿತಾವಳಿ. ಒಂಥರ ಈ ರೆಸಾರ್ಟ್ಗಳಲ್ಲಿ ಬ್ಯಾಂಡ್ ಹಾಕಡಕ್ ತಗೋದಾರಲ್ಲ ಅಂತ ತೆಗಿತಾ ಇದೀವಿ. ಎಲ್ಲ ಒಂದೇ ಕಲರ್ ಇದೀವಿ. ನಾನೇ ಇಲ್ಲ ಇಲ್ಲ ಇಲ್ಲ, ನೀನೇ ಇದ್ರಲ್ಲಿ ಎಲ್ಲ ಬೆಳ್ಳ ನಾವೆಲ್ಲ ನರಗಳು ನಿಂತ್ಕೊಬಿಟ್ಟು ಚಳಿ ಒಂದು ಬಾಂಬಿನ ಕತೆ. ಒಂದು ಬಾಂಬಿನ ಕತೆ. ಸರಿಗೆ ಹೇಳ್ಬಿಟ್ಟು ಹೋಗೋಣ ಬನ್ರಿ. ಇನ್ನು ಲೇಟ್ ಆಗುತ್ತೆ ಕಣೆ, ಬಾರದೆ ಹೋಗೋಣ. ಆ ಸರ್ ಕಡೆ ಸೇರ್ಸಿ ಸರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ. ನಾವು ಹೆಗಡೆ ಆ ಸರ್ಗೆ ಹೇಳ್ಬಿಟ್ಟು ಹೋಗೋಣ ಬನ್ರಿ. ಅವ್ರ ಆ ಸರ್
ನಕ್ಕು ನಕ್ಕು ಸಾಕಾಯ್ತು ಗೈಸಿ, ಎಲ್ಲ ಹೋದ್ರು. ನಾವು ಮಾತ್ರ ಇದೀವಿ ಅನ್ಸುತ್ತೆ, ಇನ್ನು ಸ್ವಲ್ಪ ಜನ ಇದೀವಿ ಅಷ್ಟೇ. ಏನೇ ಫ್ರೆಂಡ್ಸ್ ಅವಾಗಂತೂ ಊರಾಗಿದ್ದು ವೇಸ್ಟ್ ಫ್ರೆಂಡ್ಸ್. ಮಗ ಬಾಂಟಿ ತರ ಕಾಣಿಸ್ತಾಳೆ ಇವಳು. ಇವತ್ತು ಹೊರಗಡೆ ಬಂದಿದ್ದೀನಿ. ಒಂದು ಸ್ಕಾಫ್ ಕಟ್ಟಿಲ್ಲ, ಏನಿಲ್ಲ. ಆದ್ರೆ 1 ವರ್ಷದ ಮಗ ಆಯ್ತು, ಇನ್ನೇನು ಸ್ಕಾಫ್. ನಾನು 3 ತಿಂಗಳಿಗೇನೆ ಸ್ಕಾಫ್ ಕಟ್ಟೋದೆಲ್ಲ ಬಿಟ್ಬಿಟ್ಟಿದ್ದೀನಿ. ನೀವು ಸಂಡೆ ಸಂಡೆ ಇರ್ತೀಯಾ? ನಾವೆಲ್ಲರೂ ಒಂದಿನ ಬರ್ತೀವಿ. ಎಲ್ಲರೂ ಬರ್ತಾ ಇದ್ದೀವಿ. ಏನು ಸಮಾಚಾರ? ಬಾಯ್ ಬಾಯ್ ಗೈಸ್. ಹೆವಿ ಫನ್ ಇತ್ತು, ಹೆವಿ ಫನ್ ಇತ್ತು. ಇವತ್ತಿನ ದಿನ ಹೆಂಗಿತ್ತು? ಸೂಪರ್ ಮಸ್ತ್ ಮಸ್ತಾಗಿತ್ತಾ? ಹೆಂಗಿತ್ತು ಇವತ್ತಿನ ದಿನ? ಚೆನ್ನಾಗಿತ್ತಲ್ಲ? ತುಂಬಾ ಮೆಮೊರಬಲ್ ಐಡಿಯಾ ಇತ್ತು ಇವತ್ತು. ಎಷ್ಟೋ ವರ್ಷಗಳಾಗಿ ಬಂದಿಲ್ಲ ಅಂದ್ರೆ ಮಿಸ್ ಆಯ್ತಿದ್ದೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದು. ನೋಡಿ ಫ್ರೆಂಡ್ಸ್, ಟ್ರಿಪ್ಸ್ ಹಾಕ್ಸ್ಕೊಂಡು ಇಂಜೆಕ್ಷನ್ ತಗೊಂಡ್ಬಂದಿದ್ದೀನಿ ನಾನು. ಬರೀ ಡವ್ ಮಾಡ್ತಾವಳೆ. ಡಾಕ್ಟರ್ ದುಡ್ಡು ಕೊಟ್ಬಿಟ್ಟು ಲೆಟರ್ ಬರ್ಸ್ಬೇಕು. ಇಲ್ಲ ಡಾಕ್ಟರ್ ದುಡ್ಡು ಕೊಟ್ಟು ಬರ್ಸ್ಕೊಳ್ತಾಳಂತೆ. ಕುಚಿಕೋ ನಮ್ದ್ಯಾರೇ ಮಾಡ್ತಾರೆ, ನಾವು ಮಾಡ್ಕೊಳ್ಳೋಣ ಬಾರಿ. ಕೊಡೆ ಇಟ್ಕೊಂತೀನಿ ನಾನು. ಕ್ಯಾಮ್ರಾನೇ ಇದೆ ಕೈಯಲ್ಲಿ ಒಂದು ಫೋನ್ ಇದೆ. ಗೈಸ್ ಒಂಚೂರು ಕೆರೆ ಕಡೆಗೆ ಹೋಗ್ಬೇಕಂತ ಅದಕ್ಕೆ ನಿಲ್ಸೋಳೆ. ಹೇಳೆ ಡೈಲಾಗ್ ಹೇಳೆ. ಏ ಸಿಂಧು ಸೈಡ್ಗೆ ಹಾಕು. ಅಲ್ಲ ಕಣೆ, ಏ ಸಿಂಧು ಎಲ್ಲ ಹೋಯ್ತೀನಿ ಅಂತೆಲ್ಲ ಹೋಗ್ಬರೋಗೆ. ಕೆರೆ ಕಡೆಗೆ ಹೋಗ್ಬೇಕಂತ ನಿಲ್ಸಿ ಅಲ್ಲಿ ಏರಿ ಮೇಲೆ ಹೋಗಿ. ಓಯ್ ಕುಸುಮ ಕುಸುಮ, ಓಯ್ ಕುಸುಮಿ ಕುಸುಮ. ನಮ್ದು ಈ ಥರ ವಿಡಿಯೋ ಮಾಡಕ್ಕೆ ಹೇಳಿ ಅವ್ರಿಗೆ. ಅದಕ್ಕೆ ಫೀಲಿಂಗ್ ಆಗೈತಿ. ಯಾವ ಫೀಲಿಂಗು ಕಾಣೆ ಹೋಗಿ. ಗೌರ್ಮೆಂಟ್ ಸ್ಕೂಲ್ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಗೇಟ್ ಕ್ಲೋಸ್ ಆಗಿರ್ತೀನಿ. ನನಗೆ ಸೊಳ್ಳೆಗಪ್ಪ ಅನ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ಏನ್ ಚೌಟ್ರಿ ಐತೆ ಗೊತ್ತಾ? ತಮಿಳ್ ಬ್ಲಾಗರು ಅವ್ರ ಮಗ ಏನೋ ಬೇರೆ ಕಡೆ ನೋಡ್ತಾವನೆ. ಏನ್ ಹೆಸರು? ನೋಡು ಸಂವಿತ್. ಸಂವಿತ್. ಹೈ ಸಂವಿತ್. ಅದು ಪದೇ ನೆನಪಾದಾಗ ಮಾತ್ರ. ಓ ರಾಘು. ಓ ಅಲ್ಲೇ ಅದನ್ನೇ ನಾವು ಫಸ್ಟ್ ಹೆಸರಿಟ್ಟಿದ್ದು. ರಾಘು. ನಾನು ಅನ್ಕೊಂಡಿದ್ದೆ ಗಂಡು ಮಗು ಆದ್ರೆ ರಾಘವೇಂದ್ರ ಅಂತ ಕರಿತೀನಿ. ರಾಘು ಫಸ್ಟೇ ಪ್ರಿಡಿಕ್ಟ್ ಮಾಡ್ಬಿಟ್ಟೋಡು ಹೆಣ್ಮಗುನೇ ಇಷ್ಟ ಇಲ್ಲ, ಅಂದ್ಬಿಟ್ಟು. ಹೆಣ್ಮಗು ಆಗಿದ್ರೆ ಗೆಸ್ ಮಾಡಿರ್ಲಿಲ್ಲ. ಗಂಡು ಮಗು ಆಗಿದ್ರೆ ರಾಘವೇಂದ್ರ ಅಂತ ಇರ್ತೀನಿ ಅಂತ. ರಾಘು ಬಾಯ್ ಮಾಡಿ ಹೋಗ್ಬಿಟ್ಟು. ಏ ಬಾರೆ ರಾಧಾ ಆಂಟಿ ಬಾ ಏನು. ಆಂಟಿ ಪಂಟಿ ಅನ್ಬೇಡ ನಾನು. ಏ ಆಂಟಿ ಅನ್ನೋ 35+ ಆಂಟಿ. ಅವ್ನು ಮಾತಾಡೋಷ್ಟ್ರಲ್ಲಿ ನೀನು ಆಂಟಿ. ದೊಡ್ಡ ಮಗ ನಿಂಗಿರೋದು. ಸೊ ಫಸ್ಟ್ ಆಂಟಿ ನೀನೆ. ಮಗ 35+ ಆಂಟಿ. ಇಲ್ಲ ಕಣೆ. ಹುಡುಗಿ ಇಷ್ಟ ಇಲ್ಲ, ಕಾಫಿ ಇಷ್ಟ ಕುಡಿಯೋಲ್ಲ. ಆಗ್ಲೇ ಯಾರಮ್ಮ ಕಿಸ್ಕೊಟ್ಟವರು? ಆಗ್ಲೇ ಯಾರಮ್ಮ ಕಿಸ್ಕೊಟ್ಟವರು? ಇಲ್ಲೇ ಬರಲ್ಲ. ನಾನು ಕಾಫಿ ತರಲ್ಲ. ಮತ್ತೂರು ಗೈಸ್, ನಿನ್ನೆ ಹೋದವರು ಊರಿಗೆ ಇವತ್ತು ಬರ್ತಾರೆ. ಇದು ನೋಡಿ ಬರ್ತಾರೆ ಕರೆ ಕವರ್ ಇಟ್ಕೊಂಡು. ಹೌದಾ? ಅಂತ ಹೇಳ್ತಾ ನನ್ನ ಮಗನೇ ನಾನು ಏನೋ ಹೇಳಿದೆ, ನಾಳೆಗೆ ಬರ್ತಾರೆ ಬೆಳಗ್ಗೆ ಅಂತ ತಾನೆ. ಕೈ ಕೊರಿತದೆ ಚಳಿ. ಏನೊಮ್ಮೆ ಒನ್ ಡೇ ಟ್ರಿಪ್ಪು ಏನದು ಅವರೆಕಾಯಿ ಎಲ್ಲತ್ಕೊಂಬಂದೆ ಅವರೆಕಾಯಿನ. ಇದು ಕೋರಮಂಗ್ಲ ಬಿಟ್ಟು ಆಚೆ ಅಲ್ಲಿಂದ ಇಸ್ಕೊಂಬಂದ. ಅಲ್ಲಿ ಮಾಡ್ತಿದ್ರು ರೋಡ್ ಸೈಡಾಗೆ ತಗೊಂಬಂದೆ. ಚೆನ್ನಾಗಿತ್ತು.
ಅಲ್ಲಿಂದ ಎತ್ಕೊಂಡ್ಬರೋದು ಸಾಕಾಯ್ತು. ಪಾಪು ಚಿನ್ನವ್ವ ಅವ್ರ ಮನೆಗೆ ಹೋಗ್ಬಿಟ್ಟಿದೆ ಅಲ್ಲಿಗೆ. ಇಲ್ಲ ಅವ್ರು ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.